ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಐ ಟಿ ಸ್ಕಿಲ್ಸ್ ಚಾಪ್ಟರ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಫಸ್ಟ್ ಬಂದ್ಬಿಟ್ಟು ಐ ಟಿ ಸ್ಕಿಲ್ಸ್ ಅಂದ್ರೆ ಐ ಟಿ ಅಂತಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕರಿತೀವಿ. ವಿತೌಟ್ ಟೆಕ್ನಾಲಜಿ ಈ ಜನರೇಷನ್ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಸೊ ದಟ್ಸ್ ವೈ ಈ ಸಬ್ಜೆಕ್ಟ್ ನ ನಿಮಗೆ ಇನ್ಕ್ಲೂಡ್ ಮಾಡಿರೋದು. ಸೊ ಐ ಟಿ ಸ್ಕಿಲ್ ಸಬ್ಜೆಕ್ಟ್ಸ್ 25 ಸ್ಕೀಮ್ ಸ್ಟಾರ್ಟ್ ಮಾಡ್ತಾ ಇರೋದು. ಇಲ್ಲಿ ನಾವು ನೋಡ್ಬೋದು ಅದು ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ನಾವು ಬೇಸಿಕ್ ತಿಳ್ಕೊಬೇಕಾಗುತ್ತೆ. ಬೇಸಿಕ್ ವಾಟ್ ಇಸ್ ಕಂಪ್ಯೂಟರ್ ಅಂದ್ರೆ ಏನು ಅಂತ. ಕಂಪ್ಯೂಟರ್ ಅಂದ್ರೆ ಏನಂತ ಕರಿತೀವಿ ಅಂದ್ರೆ ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಕರಿತೀವಿ ಅಥವಾ ಎಲೆಕ್ಟ್ರಾನಿಕ್ ಮಷಿನ್ ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಕಂಪ್ಯೂಟರ್ ಮಾನಿಟರ್ ಅಂತ ಏನ್ ಕಾಣಿಸ್ತಾ ಇದೆ ಇದನ್ನ ಕಂಪ್ಯೂಟರ್ ಅಂತ ಕರಿತೀವಿ. ಇಲ್ಲಿ ನಾವು ಕಂಪ್ಯೂಟರ್ ಸ್ಟ್ಯಾಂಡ್ಸ್ ಫಾರ್ ಅಂದ್ರೆ ಕಂಪ್ಯೂಟರ್ ಅಂದ್ರೆ ಏನು ಆ ಸ್ಪೆಲ್ಲಿಂಗ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ನೋಡೋಣ. ಸಿ ಅಂದ್ರೆ ಕಾಮನ್ ಆಪರೇಟಿಂಗ್ ಮಷಿನ್ ಪರ್ಪಸ್ಲಿ ಯೂಸ್ಡ್ ಫಾರ್ ಟೆಕ್ನಾಲಜಿಕಲ್ ಎಜುಕೇಶನ್ ರಿಸರ್ಚ್ ಅಂತ ಕರಿತೀವಿ. ಓಕೆ, ಅದರದ್ದು ಫುಲ್ ಫಾರ್ಮ್ ಬಂದ್ಬಿಟ್ಟು ಕಂಪ್ಯೂಟರ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಏನಂತ ಕರಿತೀವಿ ಅಂದ್ರೆ ಕಾಮನ್ ಆಪರೇಟಿಂಗ್ ಮಷಿನ್. ದಿಸ್ ಇಸ್ ದ ಎಲ್ಲರೂ ಆಪರೇಟ್ ಮಾಡ್ತಕ್ಕಂಥ ಕಾಮನ್ ಮಷಿನ್ ಅಂದ್ರೆ ಎಲ್ಲಾ ಟೆಕ್ನಾಲಜಿಸಿಗೂ ಯೂಸ್ ಮಾಡ್ತಕ್ಕಂಥ ಎಜುಕೇಶನ್ ಪರ್ಪಸ್ಗೆ ಟೆಕ್ನಾಲಜಿಕಲ್ಗೆ ಯೂಸ್ ಮಾಡ್ತಕ್ಕಂಥ ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ಕಾಮನ್ ಮಷಿನ್ ಆಗಿದೆ. ಕಂಪ್ಯೂಟರ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಮಷಿನ್ ದಟ್ ಟೇಕ್ಸ್ ಅನ್ ಇನ್ಪುಟ್ ಅಂತಂದ್ರೆ ಯೂಸರ್ ಅಂದ್ರೆ ನಾನು ಏನ ಇನ್ಪುಟ್ ಕೊಡ್ತೀನೋ ಅದನ್ನ ಇನ್ಪುಟ್ ತಗೊಳುತ್ತೆ. ಅಗೇನ್ CPU ಮುಖಾಂತರ ಪ್ರೊಸೆಸ್ ಮಾಡುತ್ತೆ, ಕೆಲಸ ಮಾಡುತ್ತೆ. ಅಗೇನ್ ನಮ್ಗೆ ಔಟ್ಪುಟ್ ನ ಕೊಡುತ್ತೆ. ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಇನ್ಪುಟ್, ಅದಾದ್ಮೇಲೆ ಪ್ರೊಸೆಸ್, ಅದಾದ್ಮೇಲೆ ಔಟ್ಪುಟ್. ಫಸ್ಟ್ ಏನ್ ಮಾಡುತ್ತೆ ಯೂಸರ್ ಕಡೆಯಿಂದ ಯೂಸಿಂಗ್ ಕೀಬೋರ್ಡ್ ಮೌಸ್ ಇವನ್ನೆಲ್ಲ ಏನಂತ ಕರಿತೀವಿ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಇದನ್ನ ಉಪಯೋಗಿಸಿಕೊಂಡು ಯೂಸರ್ ಕಡೆಯಿಂದ ಏನ್ ಮಾಡ್ತೀವಿ ಡೇಟಾನ ನಾವು ಕಂಪ್ಯೂಟರ್ಗೆ ಕೊಡ್ತೀವಿ. ಕಂಪ್ಯೂಟರ್ಗೆ ಏನು ಗೊತ್ತಿರಲ್ಲ, ವಿತೌಟ್ ಹ್ಯೂಮನ್ ಬೀಯಿಂಗ್ ಕಂಪ್ಯೂಟರ್ ಏನು ಮಾಡೋದಿಲ್ಲ. ಸೊ ನಾವೇನ್ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತೀವೋ ಆ ಒಂದು ಇನ್ಸ್ಟ್ರಕ್ಷನ್ಸ್ ನ ಕಂಪ್ಯೂಟರ್ ತಗೊಳುತ್ತೆ. ಅಗೇನ್ CPU ಮುಖಾಂತರ ಅದು ಎಲ್ಲ ಪ್ರೊಸೆಸ್ ನ ಮಾಡುತ್ತೆ. ಅಗೇನ್ ನಮ್ಗೆ ಏನ್ ಮಾಡುತ್ತೆ ಔಟ್ಪುಟ್ ನ ಕೊಡುತ್ತೆ. ಓಕೆ, ನೆಕ್ಸ್ಟ್ ಮೇನ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರ್ ಅಲ್ಲಿ ಏನೆಲ್ಲ ಪಾರ್ಟ್ಸ್ ಇದಾವೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾವು ಮಾನಿಟರ್ ಅಂತ ಕರಿತೀವಿ. ಒಂದು ಏನ್ ಡಿಸ್ಪ್ಲೇ ಕಾಣಿಸುತ್ತೆ ಅದನ್ನ ಏನಂತ ಕರಿತೀವಿ ಮಾನಿಟರ್ ಅಂತ ಕರಿತೀವಿ. ನೆಕ್ಸ್ಟ್ ಕೀಬೋರ್ಡ್ ಅಲ್ಲಿ ಕೀಸ್ ಹೊರಗಡೆ ಏನ್ ಇನ್ಪುಟ್ ಡಿವೈಸಸ್ ಇರುತ್ತೋ ಅದನ್ನ ಕೀಬೋರ್ಡ್ ಅಂತ ಕರಿತೀವಿ. ಈ ಮದರ್ ಬೋರ್ಡ್ CPU ಒಳಗಡೆ ಇರುತ್ತೆ, ಅದನ್ನ ಮದರ್ ಬೋರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಮೌಸ್, ರ್ಯಾಮ್, ನೆಕ್ಸ್ಟ್ ಗ್ರಾಫಿಕ್ಸ್ ಕಾರ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕೂಲಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ. ಅಗೇನ್ ಸ್ಟೋರೇಜ್. ಇವೆಲ್ಲ ಏನು ಕಂಪ್ಯೂಟರ್ ಪಾರ್ಟ್ಸ್, ಇವನ್ನೆಲ್ಲ ನಾವು ನೋಡ್ತೀವಿ ಲ್ಯಾಬ್ ಅಲ್ಲಿ. ನಾವು ಪ್ರತಿಯೊಂದನ್ನು ನಾವು ನೋಡ್ಬೋದು. ಇವೆಲ್ಲ ಏನಿದೆ ಕಂಪ್ಯೂಟರ್ ಪಾರ್ಟ್ಸ್ ಆಗಿದೆ. ನೆಕ್ಸ್ಟ್ ಮೇನ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಇದರಲ್ಲಿ ಎಕ್ಸ್ಟೆನ್ಷನ್ ಕಾರ್ಡ್ಸ್ ಅಂದ್ರೆ ಇವಾಗ ನಾವು SSD ಕಾರ್ಡ್ಸ್ ಅದೆಲ್ಲ ಯೂಸ್ ಮಾಡ್ತೀವಲ್ಲ ಅವನ್ನೆಲ್ಲ ಎಕ್ಸ್ಟೆನ್ಷನ್ ಕಾರ್ಡ್ಸ್ ಅಂತ ಕರಿತೀವಿ. SSD, HDD, ಸ್ಪೀಕರ್ಸ್, ಕೀಬೋರ್ಡ್ಸ್ ಇವನ್ನೆಲ್ಲ ನಾವು ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಮಾನಿಟರ್, ಮೌಸ್, ಇದು ಅನದರ್ ಇಮೇಜ್ ಅಷ್ಟೇ. ಯಾವ್ದಾವ್ದು ಅದ್ರಲ್ಲಿ ಮಿಸ್ ಆಗಿದೆ ಇದ್ರಲ್ಲಿ ಇರುತ್ತೆ ಅಂತ ಇನ್ನೊಂದು ಇಮೇಜ್ ನ ಹಾಕ್ಬಿಟ್ಟು ತೋರಿಸ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ವೆಬ್ ಕ್ಯಾಮ್ರಾ ಯೂಸ್ ಮಾಡ್ತೀವಿ. ಈಗ ನಮ್ದು ಲ್ಯಾಪ್ಟಾಪ್ ಅಲ್ಲಿ ಅಥವಾ ಸಿಸ್ಟಮ್ ಅಲ್ಲಿ ಏನಿರುತ್ತೆ ವೆಬ್ ಕ್ಯಾಮ್ರಾ ಇರುತ್ತೆ. ವೆಬ್ ಕ್ಯಾಮ್ರಾನ ನಾವು ಒಂದು ಆಡಿಯೋ ಅಥವಾ ವಿಡಿಯೋನ ನೋಡ್ಕೊಳ್ಳೋದಕ್ಕೆ ಕ್ಯಾಪ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ HDD, ಇದೊಂದು ಸ್ಟೋರಿಂಗ್ ಡಿವೈಸಸ್ ಅಂತ ಕರಿತೀವಿ. ಇವೆಲ್ಲ ಪಾರ್ಟ್ಸ್ ಗಳೆಲ್ಲ ನಮಗೆ ಗೊತ್ತಿರ್ಬೇಕು. ಇದರದ್ದು ಇನ್ ಡೀಟೇಲ್ ಆಗಿ ನಾವೇನ್ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. HDD, SSD ಇವನ್ನೆಲ್ಲ ಸ್ಟೋರೇಜ್ ಡಿವೈಸಸ್ ಅಂತ ಕರಿತೀವಿ. ನೆಕ್ಸ್ಟ್ GPU ಅಂತ ಕರಿತೀವಿ. ಅಗೈನ್ ಮೈಕ್ರೋಫೋನ್, ನೆಕ್ಸ್ಟ್ ಸ್ಪೀಕರ್ಸ್, ಮದರ್ ಬೋರ್ಡ್, ಮಾನಿಟರ್, ಎಕ್ಸ್ಟರ್ನಲ್ ಡ್ರೈವ್ಸ್, ಕನೆಕ್ಟರ್ಸ್, ಥರ್ಮಲ್ ಪೇಸ್ಟ್, ನೆಕ್ಸ್ಟ್ ಇಂಟರ್ನಲ್ ಡ್ರೈವ್ ಬೈಕ್ಸ್, ನೆಕ್ಸ್ಟ್ ಮೋಡಮ್ ಇವನ್ನೆಲ್ಲ ಏನಂತ ಕರಿತೀವಿ ಆಪ್ಟಿಕಲ್ ಡ್ರೈವ್ಸ್, ಸೌಂಡ್ ಕಾರ್ಡ್ಸ್, ನೆಕ್ಸ್ಟ್ ಕೂಲಿಂಗ್ ಫ್ಯಾನ್ಸ್, ನೆಕ್ಸ್ಟ್ ಈಟ್ಸ್ ಇನ್, ನೆಕ್ಸ್ಟ್ ಇವೇನ್ ಪೋರ್ಟ್ಸ್, ಕೀಬೋರ್ಡ್ಸ್, ಮೌಸ್, ಚಿಪ್ಸೆಟ್ಸ್, USB ಇವೆಲ್ಲ ಏನೋ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಓಕೆ, ಇವನ್ನೆಲ್ಲ ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಸಹ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಫಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ಬೇಕು ಕಂಪ್ಯೂಟರ್ ಬಗ್ಗೆ ಡೀಪ್ ಆಗಿ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಪ್ರತಿಯೊಂದು ಸಹ ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇನ್ಪುಟ್ ಡಿವೈಸಸ್ ಅಂದ್ರೆ ಏನು ಯೂಸರ್ ಕಡೆಯಿಂದ ತಗೊಳ್ಳೋದಕ್ಕೆ ನಾವು ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ನಾವು ಫಸ್ಟ್ ಕೀಬೋರ್ಡ್ ಮುಖಾಂತರ ನಾವ್ ಏನ್ ಮಾಡ್ತೀವಿ ಇನ್ಪುಟ್ ನ ಕೊಡ್ತೀವಿ. ಅಂದ್ರೆ ನಾವಿಲ್ಲಿ ಸ್ಪೆಲ್ಲಿಂಗ್ಸ್ ಏನಾದ್ರು ಟೈಪ್ ಮಾಡೋದಾಗಿರ್ಬೋದು, ಇದೆಲ್ಲ ಇನ್ಪುಟ್ ಡಿವೈಸಸ್ ದಟ್ ಸೆಂಡ್ಸ್ ಡೇಟಾ ಟು ಕಂಪ್ಯೂಟರ್ಗೆ ಏನ್ ಮಾಡ್ತೀವಿ ಡೇಟಾನ ಸೆಂಡ್ ಮಾಡ್ತೀವಿ. ಅವನ್ನ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಸ್ಕ್ಯಾನರ್, ನೆಕ್ಸ್ಟ್ ಜಾಯ್ಸ್ಟಿಕ್, ನೆಕ್ಸ್ಟ್ ಮೌಸ್, ಲೈಟ್ ಪೆನ್, ವೆಬ್ ಕ್ಯಾಮ್ರಾ ಅಂಡ್ ಮೈಕ್ರೋಫೋನ್ ಇಂದ ನಮ್ದು ವಾಯ್ಸ್ ನ ನಾವು ಹೇಳ್ಬೋದು. ಅಗೇನ್ ನಮ್ಗೆ ಮೈಕ್ರೋಫೋನ್ ಅಗೇನ್ ನಮ್ಗೆ ವಾಯ್ಸ್ ನ ರಿವರ್ಸ್ ಆಗಿ ಕೇಳೋ ತರನು ಸ್ಪೀಕರ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನೆಕ್ಸ್ಟ್ ವೆಬ್ ಕ್ಯಾಮ್ರಾದಲ್ಲಿ ಏನ್ ಮಾಡ್ತೀವಿ ನಮ್ದು ಆಡಿಯೋ ವಿಡಿಯೋಸ್ ನ ಎಲ್ಲ ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಇನ್ಪುಟ್ ಈ ಒಂದು ಡಿವೈಸಸ್ ನ ಯೂಸ್ ಮಾಡ್ಕೊಂಡು ಕಂಪ್ಯೂಟರ್ ಸಿಸ್ಟಮ್ಗೆ ನಾವು ಡೇಟಾನ ಕಳಿಸೋದು. ಓಕೆ, ಈ ಒಂದು ಡಿವೈಸಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಕಂಪ್ಯೂಟರ್ ಸಿಸ್ಟಮ್ಗೆ ಅಥವಾ ಕಂಪ್ಯೂಟರ್ಗೆ ನಾವ್ ಏನ್ ಮಾಡ್ತೀವಿ ಡೇಟಾನ ಸೆಂಡ್ ಮಾಡೋದಕ್ಕೆ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಔಟ್ಪುಟ್ ಡಿವೈಸಸ್ ಅಂದ್ರೆ ಅಲ್ಲೇನು ಪ್ರೋಸೆಸ್ ನಾವೇನ್ ಇನ್ಪುಟ್ ಕೊಟ್ಟಿರ್ತೀವಿ ಅದು ಪ್ರೋಸೆಸ್ ಆಗಿ ನಮ್ಗೆ ಹೊರಗಡೆ ಡಿಸ್ಪ್ಲೇ ಬರುತ್ತೆ ನೋಡ್ರಿ, ಅದು ಔಟ್ಪುಟ್ ಅಂತ ಕರಿತೀವಿ. ಓಕೆ,
ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಕೀಬೋರ್ಡ್ ಅಲ್ಲಿ ನಾನು ನನ್ನ ನೇಮ್ ಒಂದು ಟೈಪ್ ಮಾಡ್ತೇನೆ ಅಂತ ತಿಳ್ಕೊಳ್ರಿ. ಅಲ್ಲಿ ಏನಾಗುತ್ತೆ, ಕೀಬೋರ್ಡ್ ಮೂಲಕ ನಮ್ಗೆ ಸಿಸ್ಟಮ್ ಅಲ್ಲಿ ನಮ್ಮ ನೇಮ್ ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ದ ಔಟ್ಪುಟ್. ಓಕೆ, ನೆಕ್ಸ್ಟ್ ನಮ್ದು ಏನಾದ್ರು ಒಂದು ಅಪ್ಲಿಕೇಶನ್ ಇದೆ ಅಂತಂದ್ರೆ ಆ ಒಂದು ಅಪ್ಲಿಕೇಶನ್ ನ ನಾವು ಪ್ರಿಂಟರ್ ಮೂಲಕ A4 ಶೀಟ್ ನ ಯೂಸ್ ಮಾಡ್ಕೊಂಡು ಹೊರಗಡೆ ತೆಗಿತೀವಿ. ಅಲ್ಲೇನ್ ನಮ್ಗೆ ಪಿಕ್ಚರ್ಸ್ ಕಾಣಿಸುತ್ತೆ ಅಥವಾ ಏನು ಫಾರ್ಮೆಟ್ ಕಾಣಿಸುತ್ತೆ, ದಟ್ ಈಸ್ ಆಲ್ ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಔಟ್ಪುಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪಾರ್ಟ್ಸ್ ಆಫ್ ಕೀಬೋರ್ಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಕೀಬೋರ್ಡ್ ಇನ್ಫಾರ್ಮೇಶನ್ ತೆಗ್ದಿದ್ದೀನಿ. ಇಲ್ಲಿ ನೋಡ್ಬೋದು ಕೀಬೋರ್ಡ್ ಯಾವ ತರ ಇರುತ್ತೆ ಅಂತ. ಇಲ್ಲಿ ಸ್ಕೆಚ್ ಇದೆ. ಈ ಸ್ಕೆಚ್ ಅಲ್ಲಿ ಮೇಲ್ಗಡೆ F1 ಅಂತ ಇದೆ. F1 ಫಸ್ಟ್ ಎಸ್ಕೇಪ್ ಅಂತ ಇದೆ. ESC ಅದನ್ನ ಎಸ್ಕೇಪ್ ಅಂತ ಕರಿತೀವಿ. ಓಕೆ, F1 ಇಂದ ಹಿಡಿದು F12 ವರ್ಗೂ ಏನಿದೆ ಇವನ್ನ ಫಂಕ್ಷನಲ್ ಕೀಸ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ಫಂಕ್ಷನಲ್ ಕೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ನಂಬರ್ಸ್ ಇದೆ, ಈ ಕಡೆ ನಂಬರ್ಸ್ ಇದೆ. ಅಗೇನ್ ಇಲ್ಲಿ ನಂಬರ್ಸ್ ನ ನೋಡ್ಬೋದು ನಾವು. ನೆಕ್ಸ್ಟ್ ಅದಾದ್ಮೇಲೆ ನ್ಯಾವಿಗೇಷನ್ ಕೀಸ್ ಇದೆ. ಇಲ್ಲಿ ನೋಡ್ಬೋದು ಫಸ್ಟ್ ನಂಬರ್ ಟೈಪಿಂಗ್ ಆಲ್ಫಾ ನ್ಯೂಮರಿಕಲ್ ಅಂತಂದ್ರೆ ಇಲ್ಲಿ ನಾವು ನಂಬರ್ಸ್ 1 2 3 ಲೆಟರ್ಸ್, ನಂಬರ್ಸ್, ನೆಕ್ಸ್ಟ್ ಪಂಕ್ಚುಯೇಷನ್ಸ್, ಸಿಂಬಲ್ಸ್. ಇಲ್ಲಿ ನೋಡ್ರಿ ಇದೆಲ್ಲ ನಂಬರ್ಸ್, ಮೇಲ್ಗಡೆ ಇರೋದೆಲ್ಲ ನಂಬರ್ಸ್, ಕೆಳಗಡೆ ಇಲ್ಲಿ ಲೆಟರ್ಸ್ ಇದೆ, ABCD ಇವೆಲ್ಲ ಲೆಟರ್ಸ್ ಇದೆ. ನೆಕ್ಸ್ಟ್ ಪಂಕ್ಚುಯೇಷನಲ್, ನೆಕ್ಸ್ಟ್ ಸಿಂಬಲ್ಸ್ ಇದೆ ನೋಡ್ರಿ, ಇಲ್ಲಿ ಗ್ರೇಟರ್ ದೆನ್, ಲೆಸ್ ದೆನ್, ನೆಕ್ಸ್ಟ್ ಬ್ರಾಕೆಟ್ಸ್, ನೆಕ್ಸ್ಟ್ ಸ್ಲಾಶ್, ಇವೆಲ್ಲ ಏನು ಫಂಕ್ಷನಲ್ ಕೀಸ್ ಅಲ್ಲ, ಪಂಕ್ಚುಯೇಷನ್ ಕೀಸ್ ಅಂತ ಕರಿತೀವಿ. ನೆಕ್ಸ್ಟ್ ನ್ಯಾವಿಗೇಷನ್ ಕೀ ಅಂತಂದ್ರೆ ಕೀಸ್ ಯೂಸ್ ಟು ಮೂವ್ ಅರೌಂಡ್ ಇನ್ ಡಾಕ್ಯುಮೆಂಟ್ಸ್ ಅಂಡ್ ಮೆನು. ಅಂದ್ರೆ ಇಲ್ಲಿ ನೋಡ್ರಿ ನಾವು ನ್ಯೂಮರಿಕಲ್ ಕೀಪ್ಯಾಡ್ ಅಂತ ಕರಿತೀವಿ. ನ್ಯೂಮರಿಕಲ್ ಕೀಪ್ಯಾಡ್ ಅಂತಂದ್ರೆ ಅರ್ಥಮೆಟಿಕ್ ಆಪರೇಟರ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕ್ವಿಕ್ ಆಗಿ ಡೇಟಾನ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ನಾವ್ ಏನ್ ಮಾಡ್ತೀವಿ, ನಂಬರ್ಸ್ ನ ಯೂಸ್ ಮಾಡ್ತೀವಲ್ಲ ಅವನ್ನ ನ್ಯೂಮರಿಕ್ ಕೀಪ್ಯಾಡ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಈ ಕಡೆ ಸೈಡ್ ಅಲ್ಲಿ ಇದೆ ಅಲ್ಲ, ಇದಿಷ್ಟು 0 1 2 3 4 5 ಅಪ್ ಟು 9 ವರ್ಗೂ ಏನಿದೆ ಇವನ್ನ ನ್ಯೂಮರಿಕ್ ಕೀಪ್ಯಾಡ್ ಅಂತ ಕರಿತೀವಿ. ಸ್ಪೆಷಲ್ ಕೀಸ್ ಅಂತಂದ್ರೆ ಇಲ್ಲಿ ನಾವು ಸೈಡ್ ಅಲ್ಲಿ ಇರೋದು ನೋಡ್ಬೋದು, ಟ್ಯಾಬ್ ಅಥವಾ ಕ್ಯಾಪ್ಸ್ ಲಾಕ್ ಆನ್ ಮಾಡೋದು, ಆಫ್ ಮಾಡೋದು, ಶಿಫ್ಟ್, ಕಂಟ್ರೋಲ್, ವಿಂಡೋಸ್, ಹಾಲ್ಟ್, ಸ್ಪೇಸ್ ಬಾರ್, ಈ ಕಡೆ ಹಾಲ್ಟ್, ನೆಕ್ಸ್ಟ್ ಇಲ್ಲಿ ಅಗೇನ್ ಮತ್ತೆ ಇಲ್ಲಿ ವಿಂಡೋಸ್, ನೆಕ್ಸ್ಟ್ ಇಲ್ಲಿ ಗ್ರೇಟರ್ ದೆನ್ ಇಲ್ಲಿ ಶಿಫ್ಟ್ಸ್, ಎಂಟರ್ಸ್, ಬ್ಯಾಕ್ ಸ್ಪೇಸ್. ನೆಕ್ಸ್ಟ್ ಇವೆಲ್ಲ ಏನಿದೆ ಇವೆಲ್ಲ ಸ್ಪೆಷಲ್ ಕೀಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸಿಸ್ಟಮ್ ಕೀಸ್ ಅಂತಂದ್ರೆ ಕೀಸ್ ಲೈಕ್ ಪ್ರಿಂಟ್ ಸ್ಕ್ರೀನ್, ಫಾರ್ ಸ್ಕ್ರೋಲ್ ಸ್ಕ್ರೀನ್ ಅಂಡ್ ಪಾಸ್ ಬ್ರೇಕ್. ಇಂಡಿಕೇಟರ್ ಲೈಟ್ಸ್ ಅಂತಂದ್ರೆ ಇಟ್ ಶೋಸ್ ದ ಸ್ಟ್ಯಾಟಸ್ ಆಫ್ ನಮ್ ಲಾಕ್ ಅಂಡ್ ಕ್ಯಾಪ್ಸ್ ಲಾಕ್ ಅಂಡ್ ಸ್ಕ್ರೋಲ್ ಲಾಕ್. ಇಲ್ಲಿ ನಾವು ನೋಡ್ಬೋದು ಈ ಸ್ಕ್ರೋಲ್ ಲಾಕ್, ಇಲ್ಲಿ ನೋಡ್ರಿ ಕ್ಯಾಪ್ಸ್ ಲಾಕ್ ಯೂಸ್ ಮಾಡೋದು, ಇದು ಇಂಡಿಕೇಟರ್ ಲೈಟ್ ನ ಇಂಡಿಕೇಟ್ ಮಾಡುತ್ತೆ. ಇದು ನಾವು ಲೈವ್ ಆಗಿ ನಾವು ನೋಡ್ಬೋದು. ನಾವು ಯಾವಾಗ ಕ್ಯಾಪ್ಸ್ ಲಾಕ್ ಆನ್ ಮಾಡ್ತೀವಿ ಅದ್ರ ಮೇಲೆ ಲೈಟ್ ನಮ್ಗೆ ಆನ್ ಆಗುತ್ತೆ. ಅಗೇನ್ ನೆಕ್ಸ್ಟ್ ಇಲ್ಲಿ ನಂಬರ್ ಲಾಕ್ ಅಂತ ಇದೆ. ಇಲ್ಲಿ ನೋಡ್ರಿ ಇಲ್ಲಿ ನಂಬರ್ ಲಾಕ್ ಅಂತ ಇದೆ ಇಲ್ಲಿ, ಆಯ್ತಾ. ಈ ನಂಬರ್ ಲಾಕ್ ಅಂದ್ರೆ ಇಲ್ಲಿ ನಾವೇನಾದ್ರೂ ನಂಬರ್ಸ್ ನ ಎಂಟರ್ ಮಾಡ್ಬೇಕಾದ್ರೆ ಕೆಲವೊಂದ್ ಟೈಮ್ ಏನಾಗಿರುತ್ತೆ ಆಫ್ ಆಗಿರುತ್ತೆ, ಅದನ್ನ ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮ್ಗೆ ಇಲ್ಲಿ ನಂಬರ್ಸ್ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಸ್ಕ್ರಾಲ್ ಲಾಕ್ ಅಂತ ಇದೆ. ಆ ಸ್ಕ್ರಾಲ್ ಲಾಕ್ ಸಹ ಇವನ್ನೆಲ್ಲ ಏನಂತ ಇಂಡಿಕೇಟರ್ ಲೈಟ್ಸ್ ಅಂತ ಕರಿತೀವಿ. ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ಕ್ಲಾಸ್ ಫ್ರೆಂಡ್ಸ್. ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇನ್ ಮಾಡ್ಬೋದು, ಕಮೆಂಟ್ ಹಾಕಿ. ಇಫ್ ಇಟ್ ಈಸ್ ಎನಿ ಡೌಟ್ಸ್ ಇನ್ನ ಕ್ಲಿಯರ್ ಆಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ ಇನ್ನ ಡೀಪ್ ಆಗಿ ನಿಧಾನವಾಗಿ ಹೇಳ್ಬೇಕಾ ಅಥವಾ ಯಾವ ತರ ಕ್ಲಾಸಸ್ ಮಾಡ್ಬೇಕು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.